ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಚಾರು ಮನೆಗೆ ಬರ್ತಿರೋದು ಯಾರು ಪೌರೋಹಿತ್ಯ ಮಾಡೋದಕ್ಕೆ? ದೊಡ್ಡ ದೊಡ್ಡ ಪುರೋಹಿತರೆಲ್ಲ ಬರ್ತಾ ಇದ್ದಾರೆ. ಹಾಗಿದ್ರೆ ಅವ್ರನ್ನೆಲ್ಲ ಎದುರಿಸೋದು ಚಾರಿನ ಅಥವಾ ಕೇಕೆನ? ಕೇಕೆನೇ ಆದರೆ ಹೇಗಪ್ಪ ಇದೆಲ್ಲ ಸಾಧ್ಯ? ಏನಾಯಿತು ಕೇಕೆಗೆ? ಏನಾಗ್ತದೆ ಇಲ್ಲಿ, ಏನಾಗಿದೆ ಇಲ್ಲಿ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲ ಕೂಡ ಅಂದ್ಕೊಂಡಾಗೆ ಆಗ್ತಿದೆ ಅಂತ ಅನ್ಕೋತಿದ್ರೆ ಯಾವುದೂ ಕೂಡ ಅಂದ್ಕೊಂಡಾಗೆ ಆಗ್ತಾ ಇಲ್ಲ. ಇಲ್ಲಿ ವೈಶಾಖ ಮತ್ತು ಮಾನ್ಯತಾ ಪ್ಲ್ಯಾನ್ ಮಾಡಿರುವ ಹಾಗೆ ಏನೂ ಕೂಡ ನಡೀತಿಲ್ಲ. ಬಿಕಾಸ್ ಅವರೇ ಬಂದು ಮಗನ್ನ ಮನೆ ಒಳಗಡೆ ಸೇರಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಕಡೆಯಿಂದ ಕೂಡ ಸತ್ಯ ಗೊತ್ತಾಗಿದೆ. ಇಲ್ಲಿ ನಾರಾಯಣಾಚಾರ್ಯಗೆ ತನ್ನ ಮಗ ಕೆ ಕೃಷ್ಣ ಅನ್ನೋದು ಗೊತ್ತಾಗಿದೆ. ಕೃಷ್ಣಗೆ ತಾನು ಆ ಮಗ ಅನ್ನೋದು ಸತ್ಯವಾಗಿ ಗೊತ್ತಾಗಿದೆ. ಚಾರಿಗೆ ಮನೇಲಿರೋದು ತನ್ನ ತಮ್ಮ ಕೃಷ್ಣ ಅನ್ನೋದು ಗೊತ್ತಾಗಿದೆ. ಚಾರುಗೆ ತನ್ನ ಗಂಡ ಜೈಲಲ್ಲಿದ್ದಾನೆ, ಮನೇಲಿರೋದು ತನ್ನ ಮೈದುನ ಅನ್ನೋದು ಸತ್ಯ ಗೊತ್ತಾಗಿದೆ. ಎಲ್ಲ ರೀತಿಲೂ ಕೂಡ ಸತ್ಯ ರೂಲ್ ಆಗಿದೆ. ಜೊತೆಗೆ ತನ್ನ ಮನೆಯವರು ತನ್ನ ಮನಸ್ಸಲ್ಲಿ ನೆನಪಲ್ಲೇ ಇಟ್ಕೊಂಡಿಲ್ವೇನೋ, ಇವ್ರು ಕಟ್ಕೊಂಡು ನನಗೇನು ಅಂತ ಅಂದ್ಕೊಂಡಿದ್ದು ಕೃಷ್ಣಗೆ ಮನೆಯವರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ, 22 ವರ್ಷಗಳು ಕಳೆದ್ರು ಅನ್ನೋ ಅವರ ಪ್ರೀತಿ ಅವನನ್ನು ಕಣ್ ತೆರೆಸ್ಬಿಟ್ಟಿದೆ. ಯಾವಾಗ ಮನೆಯವರ ಪ್ರೀತಿ ಅವನ ಕಣ್ ತೆರೆಸ್ತೋ ಆಗಲೇ ಕೃಷ್ಣ ಬದಲಾಗೋದ್ರು. ಅಲಿಯಾಸ್ ಕೇಕೆ ತನ್ನ ಅಪ್ಪನ ಬಳಿ ಬಂದು ತಾನೇ ಕೃಷ್ಣ ಕಿಲ್ಲರ್ ಕಿಟ್ಟಿ ಅನ್ನೋದನ್ನ ಹೇಳ್ಕೊಂಡ್ರು. ಅಪ್ಪಂಗೆ ತನ್ನ ಮಗನ ನೋಡಿದ ಖುಷಿ, ಜೊತೆಗೆ ತನ್ನ ಮಗ ತಪ್ಪಾದಿ ತುಳಿದಿದ್ದಾನೆ ಅನ್ನೋ ನೋವು, ಆ ಎರಡೂ ಕೂಡ ಒಮ್ಮೆಲೆ ಆಯಿತು. ಆದರೆ ಇಲ್ಲಿ ಚಾರು ಮಾತ್ರ ತನಗೆ ವಿಶ್ವ ಗೊತ್ತಾಗಿದ್ರು ಕೇಕಿಗೆ ವಿಶ್ವ ಗೊತ್ತಾಗಬಾರ್ದು, ತನಗೆ ಗೊತ್ತಿದೆ ಅನ್ನೋ ಅನುಮಾನ ಅವನಿಗೆ ಬರಬಾರ್ದು ಅಂತ ಈಗಲೂ ಕೂಡ ಡ್ರಾಮಾ ಮಾಡ್ತಿದ್ದಾಳೆ. ಬಟ್ ಮೊದಲು ರಾಮಾಚಾರಿ ಅಂದ್ಕೊಂಡು ಮೇಲಿಂದ ಮೇಲೆ ಹೋಗ್ತಿದ್ದ ಚಾರು ಇವಾಗ ಟಾಂಗ್ ಕೊಟ್ಟು ಮಾತಾಡ್ತಿದ್ದಾಳೆ. ಯಾಕಡೆ ಕೇಕೆಗೆ ಅದಕ್ಕೆ ಅನ್ನೋ ಅಭಿಮಾನ ಜಾಸ್ತಿ ಆಗಿದೆ. ಜೊತೆಗೆ ಇದೆಲ್ಲದಕ್ಕೂ ಟ್ವಿಸ್ಟ್ ಸಿಗ್ತಿರೋದು ಜೈಶಂಕರ್ ಅವರೇ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಟ್ವಿಸ್ಟನ್ನು ಕೊಡ್ತಿದ್ದಾರೆ. ಬಿಕಾಸ್ ಎರಡು ಮನೇಲೂ ಕೂಡ ಕಷ್ಟ ಇದೆ, ನೋವಿದೆ, ಇದೆಲ್ಲವೂ ಪರಿಹಾರ ಆಗಬೇಕು. ತನ್ನ ಮಗಳ ಜೀವನದಲ್ಲಿ ತುಂಬಾ ಸಮಸ್ಯೆ ಆಗಿದೆ, ಇದೆಲ್ಲವೂ ಕೂಡ ಬಗೆಹರಿಬೇಕು ಅಂದರೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೋಬೇಕು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರನೇ ರಾಮಾಚಾರಿನೇ ಬಂದು ಅದನ್ನು ಪೂಜೆ ನೆರವೇರಿಸ್ಕೊಡ್ಬೇಕು. ಬಿಕಾಸ್ ನಾರಾಯಣಾಚಾರ್ಯಗಳಿಗೆ ಅದು ಅಸಾಧ್ಯವಾಗುತ್ತೆ, ನಾರಾಯಣ ಆಚಾರ್ಯರಿಗೆ, ಯಾಕಂದರೆ ಅವ್ರಿಗೆ ಈಗ ಹುಷಾರಿಲ್ದಿರೋದ್ರಿಂದ. ಹಾಗಾಗಿ ರಾಮಾಚಾರಿ ಬರಬೇಕು ಅಂದಾಗ ಚಾರು ಬೇಡ ಅಂತಾಳೆ. ಬಿಕಾಸ್ ಅವ್ರಿಗೆ ಕೇಕೆ ಅಂತ ಗೊತ್ತು, ಅವನಿಗೆ ಮಂತ್ರ ಬರಲ್ಲ ಅಂತ ಗೊತ್ತು. ಆದರೆ ಇಲ್ಲಿ ಜಾನಕಿ ಅವ್ರು ಮಾತ್ರ ನನ್ನ ಮಗನ್ನ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಡ್ತಾರೆ. ಆದರೆ ಇಲ್ಲಿ ಮಾನ್ಯತೆ ಅವ್ರಿಗೆ ವಿಷಯ ಗೊತ್ತಾಗ್ತದಾಗೆ ಟೆನ್ಷನ್ ಆಗ್ತದೆ. ಯಾವುದೇ ಕಾರಣಕ್ಕೂ ಕೇಕಿ ಇಲ್ಲಿ ಪೂಜೆಗೆ ಬರಬಾರ್ದು, ಬಂದರೆ ನಾವು ಮೂವರು ಕೂಡ ಸಿಕ್ಕಾಕೋತೀವಿ ಅಂತ ವೈಶಾಖಗೆ ಹೇಳ್ತಾರೆ. ಏನಾದರೂ ಮಾಡಿ ಅವನನ್ನು ತಡಿಬೇಕು ಅಂತ. ಈ ಕಡೆ ವೈಶಾಖ ಕೂಡ ಅವನನ್ನು ತಡಿಬೇಕು ಅಂತಾನೆ ಅನ್ಕೋತಾಳೆ. ಈ ಕಡೆ ಕೇಕೆ ಹತ್ರ ಬಂದು ಯಾವುದೇ ಕಾರಣಕ್ಕೂ ನೀನು ಪೂಜೆಗೆ ಹೋಗಬಾರ್ದು, ನೀನು ಹುಷಾರಿಲ್ಲ ಅಂತೀಯೋ, ಏನು ಮಾಡ್ತೀಯೋ ಗೊತ್ತಿಲ್ಲ, ಬಟ್ ತಪ್ಪಿಸ್ಕೋಬೇಕು ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಕೇಕೆ ಮಾತ್ರ ಪೂಜೆಗೆ ಹೋಗೋಕ್ಕೆ ಸಿದ್ಧವಾಗಿದ್ದಾರೆ. ಬಿಕಾಸ್ ಮನೆಯ ಮರ್ಯಾದೆ, ನಾರಾಯಣಶಾಸ್ತ್ರಿಗಳು ಒಪ್ಕೊಂಡಂಥ ಪೂಜೆಗೆ ಹೋಗಲಿಲ್ಲ ಅಂದರೆ ಖಂಡಿತ ಅವಮಾನ ಆಗುತ್ತೆ, ಅದು ನಾರಾಯಣಾಚಾರ್ಯರ ಮರ್ಯಾದೆ ಹೋಗುತ್ತೆ ಅನ್ನೋದು ಕೇಕಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವನು 3 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ರಾಮಾಚಾರಿ ಥರನೇ ಕೂತು ಮಂತ್ರನ ಜಪಿಸ್ತಿದ್ದಾನೆ. ಇದು ಚಾರುಗೆ ಆಶ್ಚರ್ಯ ತರಿಸುತ್ತೆ. ಏನಿದು, ಇಷ್ಟು ದಿನ ರಾಮಾಚಾರಿ ಅಂದ್ಕೊಂಡಿದ್ದೆ, ಬಟ್ ಒಂದು ಫೀಚರ್ ಕೂಡ ಅವನಲ್ಲಿ ಕಾಣಿಸ್ತಿರ್ಲಿಲ್ಲ. ಬಟ್ ಇವಾಗ ಅವ್ನು ಕೇಕೆ ಅಂತ ಗೊತ್ತಾಗಿದೆ, ಬಟ್ ರಾಮಾಚಾರಿ ಅವನ ಒಳಗಡೆ ಕಾಣಿಸ್ತಿದ್ದಾನೆ. ಏನಪ್ಪ ಇದು, ಇವನ್ ಬಾಯಲ್ಲಿ ಮಂತ್ರನ, ಇದೆಲ್ಲ ಹೀಗೆ ಸಾಧ್ಯ, ಇದೆಲ್ಲ ನಿಜನ, ಏನು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಒಳಗಡೆ ಹೋಗ್ಬಿಡ್ತಾಳೆ. ಆದರೆ ನಿದ್ರೆ ಮಾಡ್ತಿರೋ ವೈಶಾಖ ಈ ಒಂದು ಮಂತ್ರ ಪಠಣಿ ನಿದ್ರೆನ ಹಾಳು ಮಾಡುತ್ತೆ. ತಕ್ಷಣ ಈ ಕಡೆ ಬಂದು ಏನು ಮಾಡ್ತಿದ್ಯಾ ಕೇಕೆ, ನೀನು ತಲೆ ಕೆಟ್ಟಿದ್ಯಾ, ಇಷ್ಟೊತ್ತಲ್ಲಿ ಮಂತ್ರ ಯಾಕೆ ಹೇಳ್ತಿದ್ಯಾ ಅಂದಾಗ ನಾಳೆ ಜೈಶಂಕರ್ ಅವ್ರ ಮನೇಲಿ ಪೂಜೆ ಇದೆ ಅಲ್ವಾ, ಅದಕ್ಕೋಸ್ಕರ ಅಂತಾನೆ. ಏನು ಜೈಶಂಕರ್ ಮನೆಗೆ ನೀನು ಹೋಗ್ತಿದ್ಯಾ ಪೂಜೆಗೆ, ತಲೆ ಕೆಟ್ಟಿದ್ಯಾ, ನಿನಗೆ ಮಂತ್ರ ಬರುತ್ತೆ ಅಂದ್ಕೊಂಡಿದ್ಯಾ, ನೀನು ಹೋದರೆ ನಾವೆಲ್ಲ ಕೂಡ ಒಮ್ಮೆಲೆ ಸಿಕ್ಕಾಕೊಳ್ತೀವಿ, ಯಾವುದೇ ಕಾರಣಕ್ಕೂ ನೀನು ಹೋಗಬೇಡ, ಯಾಕೆ ಹೇಳಿದೆ ಅಲ್ವಾ ಅಂದಾಗ ಇಲ್ಲ, ಆ ರೀತಿ ಏನೂ ಆಗಲ್ಲ, ನಾನು ಪೂಜೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಅಪ್ಪನ ಹತ್ರ ಕೂಡ ಬಂದು ಅಪ್ಪ ಆಶೀರ್ವಾದ ಮಾಡಿ ಅಪ್ಪ, ನಾನು ನಾಳೆ ಜೈಶಂಕರ್ ಅವ್ರ ಮನೆ ಪೂಜೆಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಅಪ್ಪಂಗೆ ಆತಂಕ ಆಗುತ್ತೆ. ನನಗೆ ಅರ್ಥ ಆಗುತ್ತೆ, ಏನಪ್ಪ ಇದು ಮಚ್ಚುಲಾಂಗು ಹಿಡ್ದಿನೋ ಇವನ ಬಾಯಲ್ಲಿ ಮಂತ್ರ ಹೇಗೆ, ಇವನಿಗೆ ಮಂತ್ರೋಪದೇಶನೇ ಆಗಿಲ್ಲ ಅಂತ. ಖಂಡಿತ ಅಪ್ಪ ಮಂತ್ರೋಭ್ಯಾಸ ನನಗೆ ಆಗದೆ ಇರಬಹುದು, ಆದರೆ ಅಣ್ಣ ನನಗೆ ಮಂತ್ರೋಪದೇಶ ಮಾಡಿದ್ದಾನೆ, ಹೇಗೆ ಏನು ಅಂತ ಹೇಳಬೇಡಿ, ನನಗಾಗಿದೆ.
ಆದರೆ ಒಮ್ಮೆಲೆ ಅದನ್ನು ಏಕಾಗ್ರತೆಯಿಂದ ನೆನಪು ಮಾಡಿಕೊಂಡ್ರೆ ಖಂಡಿತ ಅದು ಎಲ್ಲವೂ ಕೂಡ ಅಸಾಧ್ಯ ಏನಲ್ಲ. ಖಂಡಿತ ನಿಮ್ಮ ಮರ್ಯಾದೆ ಹೋಗೋ ಕೆಲಸ ನಾನು ಮಾಡೋದಿಲ್ಲ, ಮರ್ಯಾದೆ ಉಳಿಸೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಜೊತೆಗೆ ಇನ್ನು ಮುಂದೆ ನಾನು ಯಾವುದೇ ರೀತಿ ತಪ್ಪು ಕೆಲಸ ಮಾಡೋದಿಲ್ಲ ಅಪ್ಪ. ನಾರಾಯಣ ಶಾಸ್ತ್ರಿಗಳ ಮಗ ಹೇಗಿರಬೇಕು ಇನ್ನು ಮುಂದೆ ನಾನು ಅದೇ ರೀತಿ ಇರ್ತೀನಿ, ನಿಮ್ಮ ಮರ್ಯಾದೆನ ಉಳಿಸ್ತೀನಿ. ಜನಗಳಿಗೆ ತೊಂದರೆ ಮಾಡ್ತಿದ್ದ ಕೆ ಕಿಲ್ಲರ್ ಕಿಟ್ಟಿ ಸತ್ತೋಗ್ಬಿಟ್ಟ. ಇನ್ನು ಮುಂದೆ ಏನೇ ಇದ್ರೂ ನಾರಾಯಣ ಆಚಾರ್ಯರ ಮಗ ಕೃಷ್ಣ ಇರ್ತಾನೆ. ಅವನು ಎಂದೂ ಕೂಡ ಜನರಿಗೆ ತೊಂದರೆ ಮಾಡುವುದಿಲ್ಲ, ಜನರಿಗೆ ಒಳ್ಳೆ ಕೆಲಸ ಮಾಡ್ತಾನೆ ಅಂತ. ಇದರಿಂದಾಗಿ ನಾರಾಯಣ ಶಾಸ್ತ್ರಿಗಳಿಗೆ ತುಂಬ ಖುಷಿ ಆಗುತ್ತೆ. ಈ ಕಡೆ ಅಣ್ಣನ ಬಗ್ಗೆ ಯೋಚನೆ ಮಾಡಬೇಡಿ, ಇಲ್ಲಿ ಕೆಲವು ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸಿದ ನಂತರ ನಾನೇ ಅಣ್ಣನ ಕರ್ಕೊಂಡು ಬರ್ತೀನಿ, ಅವನು ಸೇಫ್ ಆಗಿದ್ದಾನೆ ಅಂತ ಹೇಳ್ತಾರೆ. ಮಗಂಗೆ ಆಶೀರ್ವಾದ ಮಾಡ್ತಾರೆ. ಮಗ ಬದಲಾವಣೆ ಆಗಿರೋದು ನೋಡಿ ಅವ್ರಿಗೆ ಖುಷಿ ಆಗ್ತದೆ. ಆದರೆ ಹೇಗೆ ಮಾಡ್ತಾನೆ ಮಂತ್ರನ ಅನ್ನೋದೇ ಅವ್ರಿಗೆ ಅನುಮಾನ ಆಗಿದೆ. ನಂತರ ಈ ಕಡೆ ದೇವ್ರ ಹತ್ರ ಬೆಳಿಗ್ಗೆ ಆಗತ್ತೆ. ದೇವ್ರ ಹತ್ರ ನಿಂತು ದೇವ್ರ ಹತ್ರ ಬೇಡ್ಕೋತಿದ್ದಾನೆ. ದೇವ್ರ, ನನ್ನ ಅಪ್ಪನ ಮರ್ಯಾದೆ ಉಳಿಸ್ಬೇಕು, ಆ ರೀತಿ ನಾನಲ್ಲಿ ಹೇಳು ಹಾಗೆ ಮಾಡು ದೇವ್ರ ಅಂತ ಕೇಳ್ಕೊತಿದ್ರೆ, ಏನಿದು ಎಷ್ಟು ಬಾರಿ ಬೇಡ್ಕೋತೀಯ ನೀನು, ಸಾಕು ಬೇಡ್ಕೊಂಡಿದ್ದು ಅಂತ ವೈಶ್ವಕ ಹೇಳ್ತಿದ್ರೆ. ಈ ಕಡೆ ಕೆ ತನಗೆ ಎಷ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ಅಷ್ಟು ಪ್ರಾರ್ಥನೆ ಮಾಡಿ ಒಳ್ಳೇದು ಮಾಡುವ, ಆಶೀರ್ವಾದ ಮಾಡುವ ಅಂತ ಕೇಳ್ಕೊತಾರೆ. ನಂತರ ಈ ಕಡೆ ಚಾರು ಬಂದು, ನೀನು ಎಲ್ಲಿಗೆ ಪೂಜೆಗೆ ಹೋಗ್ತಿದ್ಯಾ, ಯಾವುದೇ ಕಾರಣಕ್ಕೂ ಪೂಜೆಗೆ ಹೋಗಬಾರ್ದು, ಅಪ್ಪನ ಮನೇಲಿ ಪೂಜೆ ಇದೆ, ಎಷ್ಟು ಜನ ಎಲ್ಲ ಬರ್ತಾರೆ ಗೊತ್ತಾ, ದೊಡ್ಡ ದೊಡ್ಡ ಪುರೋಹಿತರು ಬರ್ತಾರೆ, ನಿನಗೆ ಮಂತ್ರ ಬರುತ್ತಾ ಅಂತ ಕೇಳ್ತಿದ್ರೆ, ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಈ ಕಡೆ ಅದು ಯಾಕೆ ಅಂದರೆ ಯಾಕೂ ಇಲ್ಲ, ಆದರೆ ನೀನೀಗ ಮೊದಲಿನ ಥರ ಇಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೇನೆ ಅಷ್ಟೇ ಅಂತ ಜಾರ್ಕೊಂಡ್ಬಿಡ್ತಾಳೆ ಚಾರು. ಎಷ್ಟು ಬಾರಿ ಹೇಳಿದ್ರು ಕೂಡ ಈ ಕಡೆ ಕೆ ಮಾತ್ರ ನಾನು ಪೂಜೆಗೆ ಹೋಗೇ ಹೋಗ್ತೀನಿ, ನಾನು ಪೂಜೆ ಮಾಡಿ ಬಂದೇ ಬರ್ತೀನಿ ಅಂತ ಹೇಳ್ತಿದ್ದಾನೆ. ನಂತರ ಈ ಕಡೆ ಜಾನಕಿ ಅವ್ರು ಕೂಡ, ಏನೂ ಯೋಚನೆ ಮಾಡಬೇಡ ಚಾರು, ನನ್ನ ಮಗ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಬರ್ತಾನೆ. ಎಂಥ ದೊಡ್ಡ ದೊಡ್ಡ ಪುರೋಹಿತರಿದ್ರು, ಅವನು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಮಂತ್ರೋಪದೇಶ ಮಾಡಿರೋ ಅವನಿಗೆ ಇದ್ಯಾವುದೂ ಕೂಡ ದೊಡ್ಡದಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಅವನಿಗೆ ಈಗ ಮೊದಲಿನ ರೀತಿ ಅವ್ನು ಪೂಜೆ ಮಾಡಲ್ಲ, ಮಂತ್ರ ಹೇಳಲ್ಲ, ಆ ಅಭ್ಯಾಸ ತಪ್ಪೋಗಿರುತ್ತಲ್ವ, ಅದಕ್ಕೋಸ್ಕರ ಅಂತ ಹೇಳ್ತಿದ್ರೆ ಆ ರೀತಿ ಏನೂ ಆಗಲ್ಲ, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ನಡೀತಾ ಇದ್ರೆ ಆ ಕಡೆ ಚಾರಿ ಮಾತ್ರ ಖಂಡಿತ ನನ್ನ ಹೆಂಡತಿ ಹಿಡಿದು ದಟ ಬಿಡಲ್ಲ, ಅವಳಿಗೆ ತಾನು ಹಠನ ಅಂದ್ಕೊಂಡಿದ್ದನ್ನು ಸಾಧಿಸೋ ತನಕ ನಿದ್ರೆ ಕೂಡ ಬರಲ್ಲ, ಖಂಡಿತ ಅವರು ಮಾಡ್ತಾರೆ, ಎಲ್ಲವನ್ನ ಕೂಡ ಸರಿ ಮಾಡ್ತಾರೆ ಅಂತ. ತಮ್ಮ ಇಲ್ಲಿ ಪೂಜೆ ಮಾಡ್ತಿದ್ರೆ ಅದೇ ಟೈಮಲ್ಲಿ ಅಣ್ಣ ಕೂಡ ಅಲ್ಲಿ ಪೂಜೆ ಮಾಡ್ತಿರ್ತಾರೆ. ತಮ್ಮ ಉದ್ದೇಶಗಳು ಈ ಒಂದು ಸಮಯದಲ್ಲಿ ಪೂಜೆನ ಮಾಡಿದ್ರೆ ಖಂಡಿತ ನೆರವೇರುತ್ತೆ ಅನ್ನೋದು ಅವರ ನಂಬಿಕೆ ಆಗಿದೆ. ನಂತರ ಈ ಕಡೆ ವೈಶ್ವಾಕ ಬಂದಿದೆ, ಕೇಕೆಗೆ ಒಂದು ಕೆಮಿಕಲ್ನ ಮಿಕ್ಸ್ ಮಾಡಿ ಕೊಡ್ತಾಳೆ. ಅದನ್ನು ಕುಡಿತಿದ್ದಾಗೆ ಕೇಕೆ ಮಾತು ನಿಂತು ಹೋಗುತ್ತೆ. ಆ ಕಡೆ ಮಾನ್ಯತೆ ಅವರಂತೂ ಫುಲ್ ಟೆನ್ಸ್ಡ್ ಆಗಿಬಿಟ್ಟಿದ್ದಾರೆ. ಖಂಡಿತ ಸಂಟ್ ಪೌಸನ್ ರಾಮಾಚಾರಿ ಬಂದೇ ಬರ್ತಾನೆ ಅಂತ ಹೇಳಿ ಪೂಜೆಗೆಲ್ಲ ಸಿದ್ಧತೆ ಆಗ್ತದೆ. ಈ ಕಡೆ ರಾಮಾಚಾರಿ ಬಂದರೆ ಏನೋ, ರಾಮಾಚಾರಿ ಅಲ್ಲಲ್ಲ ಬರ್ತಿರೋದು ಕೇಕೆ, ಏನಾದರೂ ಗೊತ್ತಾಗ್ಬಿಟ್ರೆ ಖಂಡಿತ ನನ್ನ ಗಂಡ ನನ್ನ ಜೀವಂತ ಬಿಡೋದಿಲ್ಲ, ಒಂದು ಸಾಯಿಸ್ತಾನೆ, ಇಲ್ಲ ಅಂದರೆ ಜೈಲಿಗೆ ಕಳಿಸ್ಬಿಡ್ತಾನೆ ಅಂತ ಹೇಳಿ ವೈಶಾಖಕ್ಕೆ ಕಾಲ್ ಮಾಡ್ತಿದ್ರೆ ವೈಶಾಖ ಪಿಕ್ ಮಾಡ್ತಿಲ್ಲ. ಇಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದಾಗ ಪೂಜೆ ಇದೆ ಅಲ್ವಾ ಅದಕ್ಕೆ ಅಂತ ಹೇಳ್ತಿದ್ದಾರೆ ಮಾನ್ಯತಾ. ನಂತರ ಅಲ್ಲಿ ಕೇಕಿಗೆ ಮಾತು ನಿಂತೋಗ್ತಿದ್ದಾಗ ಈ ಕಡೆ ವೈಶ್ವಾಖ ಮೆಸೇಜ್ ಮಾಡ್ತಾಳೆ, ಪ್ಲ್ಯಾನ್ ಸಕ್ಸಸ್, ಕೇಕಿಗೆ ಮಾತು ಬರ್ತಿಲ್ಲ, ಅವನು ಯಾವುದೇ ಕಾರಣಕ್ಕೂ ಪೂಜೆಗೆ ಬರಲ್ಲ ಅಂತ. ಈ ಕಡೆ ಮಾನ್ಯತೆ ಅವರು ಫುಲ್ ಖುಷಿಗೆ ಆಗಿಬಿಟ್ಟಿದ್ದಾರೆ. ಆ ಕಡೆ ಕೇಕಿಗೆ ಮಾತು ಬರ್ತಾ ಇಲ್ಲ, ಏನಾಗ್ತದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಫೈನಲಿ ಏನು ಕುಡಿದ್ನೋ ಏನು ಮಾಡಿದ್ನೋ ಮಾತು ನಿಂತೋಗಿದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಮಾತು ಬರ್ಸೋ ಪ್ರಯತ್ನ ಮಾಡ್ತಾರೆ ಅಮ್ಮ. ಈ ಕಡೆ ಚಾರುಗೆ ಇದು ನಿಜಾನ ಅಥವಾ ಡ್ರಾಮಾ ಮಾಡ್ತಿದ್ದಾನೆ, ಇವನು ಬದಲಾಗಿದ್ದಾನ, ಏನೊಂದು ಅರ್ಥ ಆಗ್ತಿಲ್ವಲ್ಲಪ್ಪ. ಇಷ್ಟೊತ್ತು ಇವನು ಚೆನ್ನಾಗಿದ್ದ, ಇವಾಗ ಈ ರೀತಿ ಆಡ್ತಿರೋದು ನೋಡಿದ್ರೆ ಖಂಡಿತ ಅವನು ಡ್ರಾಮಾ ಮಾಡ್ತಿದ್ದಾನೆ ಅಂತ. ಆದರೆ ಪಾಪ ಇಲ್ಲಿ ಕೇಕೆ ಡ್ರಾಮಾ ಮಾಡ್ತಿಲ್ಲ. ಫೈನಲಿ ಇಲ್ಲಿ ಕೋದಂಡವರು ಹೋಗಬೇಕು ಅಂತ ಆಗತ್ತೆ. ಬಟ್ ಇಲ್ಲಿ ವೈಶ್ವಾಖ ಅದಕ್ಕೂ ಕೂಡ ತಡಿತಾಳೆ. ಅವಮಾನ ಆಗಬೇಕು, ಶಾಸ್ತ್ರಿಗಳ ಮನೆಗೆ ಮರ್ಯಾದೆ ಹೋಗಬೇಕು, ನಿಂತು ಹೋದ್ರೆ ಮನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ. ಈ ಕಡೆ ಅಣ್ಣನೂ ಹೋಗ್ತಿಲ್ಲ. ಫೈನಲಿ ಮುರಾರಿ ಅವರು ಹೋಗ್ತಾರೆ. ನಿನ್ನ ಮಾತ್ರ ಬಂದಿದ್ವಿ, ಎಲ್ಲ ಪೂಜೆ ಸಿದ್ಧತೆ ಆಗಿದೆ, ಪೂಜೆ ಮಾಡೋರೆ ಬಂದಿಲ್ವಲ್ಲ, ಅಂದಮೇಲೆ ಪೂಜೆ ಎಲ್ಲಿ ನಡೆಯುತ್ತೆ ಅಂತ. ಯಾರು ಹೇಳಿದ್ದು ಪೂಜೆ ನಡೆಯುತ್ತೆ, ರಾಮಾಚಾರಿ ಬಂದೇ ಬರ್ತಾನೆ ಅಂತ ಮುರಾರಿ ಅವರು ಹೇಳ್ತಾರೆ. ಯಾಕಡೆ ಮಾನ್ಯತಾಗ ಶಾಕ್ ಆಗ್ತದೆ, ಏನಪ್ಪ ಹೇಗೆ ಬರ್ತಾನೆ, ವೈಶಾಖ ನೋಡಿದ್ರೆ ಬಾಯ ನಿಂತೋಗಿದೆ ಅಂತ ಹೇಳಿದ್ಲು ಅಂತ. ಈ ಕಡೆ ಚಾರು ತಕ್ಷಣನೇ ಜೈಲ್ಗೆ ಹೋಗಿದಾಳೆ. ರಾಮಾಚಾರಿನ ಭೇಟಿ ಮಾಡಿದಾಳೆ. ಭೇಟಿ ಮಾಡಿ ಖಂಡಿತ ಮಾವನ್ ಮರ್ಯಾದೆ ಹೋಗ್ಬಿಡುತ್ತೆ, ಮನೆತನದ ಮರ್ಯಾದೆ. ಇವತ್ತು ಅಪ್ಪನ ಮನೇಲಿ ಪೂಜೆ ಇದೆ, ಎಲ್ಲ ದೊಡ್ಡ ದೊಡ್ಡ ಪುರೋಹಿತರೆಲ್ಲ ಬರ್ತಿದ್ದಾರೆ. ನಿನ್ನೆ ರಾಮಾಚಾರಿ ಅನ್ಕೊಂಡು ಕೇಕೆನ ಕರೆದಿದ್ದಾನೆ. ಆದರೆ ಕೇಕೆ ಅವ್ನಿಗೆಲ್ಲ ಮಂತ್ರ ಬರುತ್ತೆ, ಮಾತು ಬರ್ತಿಲ್ಲ ಅನ್ನೋ ರೀತಿ ಡ್ರಾಮಾ ಮಾಡ್ತಿದ್ದಾನೆ. ಅಲ್ಲಿ ಯಾರೂ ಕೂಡ ಹೋಗೋಕ್ಕಿಲ್ಲ. ಖಂಡಿತ ಇವತ್ತು ಮಾವನ್ ಮರ್ಯಾದೆ ಹೋಗ್ಬಿಡುತ್ತೆ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಿದ್ರೆ ಈ ಕಡೆ ರಾಮಾಚಾರಿ ಕೂಡ ತಲೆ ಕೆಡಿಸ್ಕೊಂಡಿದ್ದಾನೆ. ಇದೆಲ್ಲ ಕೂಡ ಒನ್ ಸೈಡ್
ನಡೀತಿದ್ರೆ ಫೈನಲಿ ಜೈಶಂಕರ್ ಅವರ ಮನೆಗೆ ಕೇನೋ ರಾಮಾಚಾರ್ಯನೋ ಇಬ್ಬರಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ ಎಂಟ್ರಿ ಆಗಿ ಬಿಡುತ್ತೆ. ಮಂತ್ರೋಪದೇಶ ಏನು ಭರ್ಜರಿಯಾಗಿ ಆಗ್ತದೆ, ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಅಲ್ಲಿ ದೊಡ್ಡ ದೊಡ್ಡ ಪುರೋಹಿತರೆಲ್ಲ ಕೂಡ ಬಂದಿದ್ದಾರೆ. ಹಾಗಿದ್ರೆ ಹೇಗಾಯಿತು ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.